ಹೊಸ ಗೆಟಪ್ ನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಜೋಶ್ನಲ್ಲಿ ಜೆಡಿಎಸ್ ಕೇಕೆ ಹೊಡಿತಾ ಇದೆ. ಹೊಸ ಗೆಟಪ್ ನಲ್ಲಿ ಎಚ್.ಡಿ. ಕೆ ಜೋಶ್ನಲ್ಲಿ ಜೆಡಿಎಸ್ ಕೇಕೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಈಗ ಫೈನ್ ಅಂಡ್ ಫಿಟ್. ಅನಾರೋಗ್ಯ ಗೆದ್ದು ಫಿನಿಕ್ಸ್ ನಂತೆ ಎದ್ದು ಬಂದ ಕುಮಾರಣ್ಣ ಮಗ ನಿಖಿಲ್ ರನ್ನು ಮೀರಿ ಎಚ್.ಡಿ.ಕೆ ಕುಮಾರಸ್ವಾಮಿಗೆ ಹೈ ಎನರ್ಜಿ ಇದೀಗ. ಮೀಸಿಗೆ ಬ್ಲಾಕ್ ಡೈ ಹೊಡೆದ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಲಕ್ಕ ಲಕ್ಕ ಅಂತ ಹೊಳಿತಾ ಇದ್ದಾರೆ. ಕ್ಲೀನ್ ಶೇವ್ ವೈಟ್ ಡ್ರೆಸ್ ನಲ್ಲಿ ಕಾಣಿಸಿಕೊಂಡ ದಳಪತಿ. ಹೊಸ ಸ್ಟೈಲು ಹೊಸ ಜೋಶ್ ನಲ್ಲೇ ಎಚ್.ಡಿ.ಕೆ ರೌಂಡ್ಸ್. ಹೊಸ ಗೆಟಪ್ ನಲ್ಲಿ ಎಚ್.ಡಿ.ಕೆ ಕಾಣಿಸಿಕೊಳ್ತಿರೋದು ಯಾಕೆ ಗೊತ್ತಾ? ವಾರದಲ್ಲಿ 3 ದಿನ ಕರ್ನಾಟಕದಲ್ಲೇ ಸುತ್ತಾಡ್ತಿದ್ದಾರೆ ಸೆಂಟ್ರಲ್ ಮಿನಿಸ್ಟರ್. ಎಚ್.ಡಿ.ಕೆ ಹೊಸ ಲುಕ್ ಹಿಂದಿದ್ಯಾ ರಾಜಕೀಯ ಲೆಕ್ಕಾಚಾರ? ಕರ್ನಾಟಕ ರಾಜಕೀಯಕ್ಕೆ ಕುಮಾರಣ್ಣ ರೀ ಎಂಟ್ರಿ ಫಿಕ್ಸ್. 2028ರ ಸಿಎಂ ಕುರ್ಚಿ ಮೇಲೆ ಕುಮಾರಸ್ವಾಮಿ ಕಣ್ಣು. ಮುಂದಿನ ಬಾರಿ ಬಿಜೆಪಿ ಜೆಡಿಎಸ್ ಸರ್ಕಾರ ಬರುವ ನಿರೀಕ್ಷೆ ಹೆಚ್ಚಾಗಿದೆ. ದೋಸ್ತಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಕುಮಾರಸ್ವಾಮಿಯೇ ಸಿಎಂ. ಹೀಗಾಗಿ ಈಗಿನಿಂದಲೇ ತಾಲೀಮು ನಡೆಸುತ್ತಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಮೀಸೆ ಗುರಿಗೊಳಿಸಿ ತೊಡೆ ತಟ್ಟಿ ಯುದ್ಧಕ್ಕೆ ಸಜ್ಜಾದ ಎಚ್.ಡಿ.ಕೆ ಕುಮಾರಣ್ಣ ಹೊಸ ಲುಕ್ಗೆ ಜೆಡಿಎಸ್ ಪಡೆ ಫುಲ್ ಖುಷಿಯಾಗಿದ್ದಾರೆ. ಚೇಂಜ್ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿಯ ಚೇಂಜ್ ಇದು. ಹೊಸ ಗೆಟಪ್ ಅಂದ್ರೆ ಅವರ ಒಂದು ಪರ್ಸನಾಲಿಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಯಾವ ರೀತಿಯಾಗಿರ್ತಿದ್ರು, ಅವರ ವ್ಯಕ್ತಿತ್ವ ಹೇಗೆ, ಅವರ ಒಂದು ಕುಮಾರಸ್ವಾಮಿ ಅಂತ ಅಂದ್ರೆ ಒಂದ್ ರೀತಿಯಾಗಿ ಅವರ ಒಂದು ಕ್ಯಾರೆಕ್ಟರ್ ಕಣ್ ಮುಂದೆ ಬರುತ್ತೆ. ಲೋಕಲ್ನರು ಹೇಳ್ತಾರೆ, ಅದಕ್ಕೆ ನಾನೇ ತೆರೆ ಕೆಡಿಸ್ಬೇಕು. ಅದರ ಬಗ್ಗೆ ಅನಾರೋಗ್ಯ ಗೆದ್ದು ಫಿನಿಕ್ಸ್ ನಂತೆ ಎದ್ದು ಬಂದಿದ್ದಾರೆ ಕುಮಾರಣ್ಣ. ಅನಾರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆನೂ ಸಹಿತ ಕುಮಾರಸ್ವಾಮಿಗೆ ಒಂಚೂರು ಹೃದಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಂಡಿದ್ರು. ಇದೀಗ ಮತ್ತೆ ಅನಾರೋಗ್ಯದಿಂದ ಎದ್ದು ಬಂದು ಒಂದು ರೀತಿಯಲ್ಲಿ ಹೊಸ ಹುರುಪು, ಹೊಸ ಎನರ್ಜಿಯಲ್ಲಿ ರೌಂಡ್ಸ್ ಅನ್ನ ಆಗ್ತಾ ಇದ್ದಾರೆ. ಅದ್ರ ಜೊತೆಗೆ 2028ರ ಎಲೆಕ್ಷನ್ ಸಹಿತ ಈಗ ಕುಮಾರಸ್ವಾಮಿಗೆ ಮುಂದಿರುವಂಥದ್ದು. ಅಂದ್ರೆ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರ, ಕೇಂದ್ರದಿಂದ ಮತ್ತೆ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಪಕ್ಷ ಏನಿದೆ ಅಲ್ಲ, ಅಧಿಕಾರಕ್ಕೆ ಬರುವಂತ ನಿರೀಕ್ಷೆಗಳು 2028ಕ್ಕೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡಿರುವಂತ ಒಂದಿಷ್ಟು ಎಡವಟ್ಟುಗಳು, ಅಲ್ಲಿ ಆಗ್ತಾ ಇರುವಂತ ಸಮಸ್ಯೆಗಳು, ಇವೆಲ್ಲದರಿಂದ ಬಿಜೆಪಿಗೆ ಮತ್ತು ಜೆಡಿಎಸ್ಗೆ ಇದರ ಲಾಭ ಆಗುತ್ತೆ ಅಂತ. ಅದರ ಜೊತೆಗೆ ಕುಮಾರಸ್ವಾಮಿ ಅವರು ನರೇಂದ್ರ ಮೋದಿ ಅವರ ಜೊತೆಗೆ ಮಾತನಾಡಿ ಈ ಬಾರಿ 80 ರಿಂದ 83 ಸೀಟು ಜೆಡಿಎಸ್ ನಿಂದ ಪಕ್ಕಾ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಭರವಸೆಯನ್ನ ಕೊಟ್ಟಿದ್ದಾರೆ, ಮಾತುಕತೆಯನ್ನ ನಡೆಸಿದ್ದಾರೆ. ಸೊ ಹಾಗಾಗಿ ರಾಜ್ಯದಲ್ಲಿ ಈಗಾಗಲೇ ಹಲವಾರು ಸಮಾವೇಶಗಳನ್ನ ಮಾಡ್ತಾ ಇರುವಂತಹ ಜೆಡಿಎಸ್ ಫುಲ್ ಆಕ್ಟಿವ್ ಆಗಿದೆ. 2028ರ ವಿಧಾನಸಭಾ ಎಲೆಕ್ಷನ್ ಅನ್ನ ಮುಂದಿಟ್ಕೊಂಡು ಫುಲ್ ಆಕ್ಟಿವ್ ಆಗಿ ಇರುವಂತದ್ದು. ಈ ಬೆಳವಣಿಗೆಗಳ ಜೊತೆಗೆ ಕುಮಾರಸ್ವಾಮಿಯ ಈ ಒಂದು ಗೆಟಪ್ ಏನಿದೆಯಲ್ಲ, ನಾನಿನ್ನೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿದ್ದೀನಿ, ಸೊ ಹಾಗಾಗಿ ಎಲ್ಲದ್ರೂ ಕೂಡ ಅಂದ್ರೆ ರಾಜಕೀಯವಾಗಿ ಎಲ್ಲಾ ರೀತಿಯಾಗಿ ಫೈಟ್ ಮಾಡ್ತೀನಿ ಅನ್ನುವಂಥ ಒಂದು ಸಂದೇಶವನ್ನ ಈ ಮುಖಾಂತರ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.